ಅತ್ತೆ ಮಾವ, ನಾವು ನಾಳೆ ಬರ್ತೀವಿ, ಮಾತಾಡ್ತೀವಿ. ಸರಿನಪ್ಪ, ನೀನು ಬರೋದಕ್ಕೆ ಕಾಯ್ತಾ ಇರ್ತೀವಿ ನಾವು. ಸರಿ ಅತ್ತೆ, ನಾನು ಆಫೀಸ್ಗೆ ಹೋಗಿ ಟೈಮ್ ಆಗುತ್ತೆ. ಸರಿನಪ್ಪ, ನಾವು ಬರೋಣೇನಮ್ಮ. ಕೇಸರಿ ಬಾತು ಉಪ್ಪಿಟ್ಟು ಚೆನ್ನಾಗಿ ಮಾಡಿದ್ಲು ಸವಿತಾ. ಇವತ್ತಿದ್ದು ನಾಳೆ ಹೋಗ್ಬೋದಲ್ಲ, ಅಪರೂಪಕ್ಕೆ ಬಂದಿದ್ದೀರಾ? ಮನೆ ಕಡೆ ಯಾರು ಇರಲ್ಲಮ್ಮ, ಬೀಗ ಹಾಕೊಂಡು ಬಂದಿರೋದು ನಾವು. ಸವಿತಾ, ಕುಂಕುಮ ತಗೊಂಬಮ್ಮ. ಕೊಡೋಗಮ್ಮ. ಚಿಕ್ಕಮ್ಮ ತಗೊಳ್ಳಿ ಚಿಕ್ಕಮ್ಮ. ಇದೇನು ಸವಿತಾ? ದುಡ್ಡು ಸೀರೆ ಎಲ್ಲ ಏನಕ್ಕಮ್ಮ ಇದೆಲ್ಲ? ನನಗೆ ಬೇಡಮ್ಮ, ಅರ್ಶಿನ ಕುಂಕುಮ ಮಾತ್ರ ಕೊಡಮ್ಮ. ಬೇಡ ಅನ್ಬಾರ್ದು, ತಗೊಳ್ರಿ. ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ತಗೊಬೇಕು ನೀವು. ಅಲ್ಲಮ್ಮ ಇದೆಲ್ಲ ಏನಕ್ಕಮ್ಮ? ಏನೋ ನಾವು ಬೇರೆ ದೂರದ್ದು ನೆಂಟ್ರಿದ್ದಂಗೆ ಹೇಳ್ತಾ ಇದ್ದೀರಾ. ನನಗೆ ಏನು ಬೇಡಮ್ಮ, ಅರ್ಶಿನ ಕುಂಕುಮ ಸಾಕು. ಸೀರೆ ಗಿರೆ ದುಡ್ಡು ಏನು ಬೇಡ. ಇದೇನಿದು? ಏನೋ ಒಂದು 5 ಲಕ್ಷನೋ 6 ಲಕ್ಷನೋ ದುಡ್ಡಿದ್ದಂಗೈತೆ. ಅದು ಎಷ್ಟಾಯ್ತೋ ಎಷ್ಟಿಲ್ಲ ಅದೆಲ್ಲ ನಿಮಗೆ ಬೇಡ, ನೀವು ತಗೊಳ್ರಿ ಕುಂಕುಮ. ನಮ್ಮ ಮನೆಗೆ ಯಾರೇ ಬಂದರೂ ನಾವು ಇಷ್ಟೇ ಕೊಡೋದು. ನಾ ಏನು ಹೇಳೋಷ್ಟಿಲ್ಲ ನಮ್ಮ ಸೊಸೆಗಳಿಗೆ. ಅರ್ಶಿನ ಕುಂಕುಮ ತಗೊಂಬನ್ರಮ್ಮ ಅಂದರೆ ಅವ್ರು ನಾನು ಫಸ್ಟ್ ಏನು ಹೇಳ್ಕೊಟ್ಟಿದ್ದೀನೋ ಅದನ್ನೇ ಮುಂದುವರ್ಸ್ಕೊಂಬರ್ತಾವ್ರೆ. ನಾನು ಪುಣ್ಯ ಮಾಡಿದ್ದೀನಿ ಇಂಥ ಸೊಸೆಗಳನ್ನ ಪಡೆಯೋಕ್ಕೆ. ನಿಮ್ಮ ದೊಡ್ಡ ಗುಣ ಅಖಿಲಮ್ಮ, ನಿಮ್ಮ ದೊಡ್ಡ ಗುಣ. ಚಿಕ್ಕಮ್ಮ ತಗೊಳ್ಳಿ ಚಿಕ್ಕಮ್ಮ. ಅಖಿಲಮ್ಮ, ನಾವಿನ್ನು ಬರೋಣ. ಬೇರೆ ಕಾರ್ ಡ್ರೈವರ್ನ ಕರ್ಕೊಂಡು ಬಂದಿರೋದಮ್ಮ. ಇವ್ರಿಗೆ ಕಾರೆಲ್ಲ ಓಡ್ಸೋಕೆ ಬರಲ್ಲ. ಅವ್ರನ್ನ ಅದೇನು ಅನ್ಕೊಂಡು ಏನೋ. ಸರಿನಮ್ಮ, ಹೋಗಿ ಬನ್ನಿರಿ. ನಾಳೆ ನಾವು ಬರ್ತೀರಿ, ಮಾತಾಡೋಣಂತೆ. ಏನೋ ನೋಡ್ರಿ ಅಖಿಲಮ್ಮ, ದೊಡ್ಡ ಮನ್ಸು ಮಾಡಿರಿ, ನಮ್ಗೊಂದು ಸಹಾಯ ಮಾಡಿರಿ. ವಯಸ್ಸಾದ ಜೀವಗಳು ಯಾರೋ ಒಬ್ರು ನಮ್ಗೆ ಆಸರೆ ಇದ್ರೆ ಚೆನ್ನಾಗಿರ್ತದಲ್ಲ. ಸರಿ ಬರ್ತೀರಿ, ಆದಷ್ಟು ಪ್ರಯತ್ನ ಪಡ್ತೀರಿ. ದ್ಯಾವಮ್ಮನು ಬಸ್ಸೈನು ಏನು ಹೇಳ್ತಾರೋ ನೋಡೋಣ. ಸರಿ ಅಖಿಲಮ್ಮ, ನಾವು ಹೋಗಿ ಬರ್ತೀರಿ. ಬರೋಣೇನಮ್ಮ ಸವಿತಾ? ಅಖಿಲಮ್ಮ ಬರೋಣ? ಚಿಕ್ಕಪ್ಪ ಹೋಗಿ ಬನ್ನಿರಿ. ನಿಮ್ಮ ಚಿಕ್ಕಪ್ಪನು ನಿಮ್ಮ ಚಿಕ್ಕಮ್ಮನ ಹೆಂಗೋ ನಮ್ಮ ಮನೆಗೆ ಬಂದುಬಿಟ್ಟವ್ರಲ್ಲಮ್ಮ. ಹೌದು, ಯಾಕಮ್ಮ ಮಾತಾಡಲ್ಲ ನಿಮ್ಮ ತಾತನು ನಿಮ್ಮ ಅಮ್ಮನು ನಿಮ್ಮ ಚಿಕ್ಕಮ್ಮನ ಜೊತೆ? ಯಾಕೋ ಗೊತ್ತಿಲ್ಲ ಅಖಿಲಮ್ಮ. ನಾವು ಚಿಕ್ಕ ಹುಡುಗರಾಗಿದ್ದಾನು ಏನು ಹೇಳಿಲ್ಲ ಅವ್ರು ನಮ್ಮ ಹತ್ರ. ನಾವು ಅದ್ರ ಬಗ್ಗೆ ಏನು ಕೇಳಕ್ಕೆ ಹೋಗಿಲ್ಲ. ಮಾತಾಡಲ್ಲ ಅಂತ ಅದು ಬೇರೆ. ಇವರು ಇಲ್ಲಿ ಇರಲಿಲ್ಲಲ್ಲ, ಬೆಂಗಳೂರಾಗಿದ್ರಲ್ಲ, ಈ ನಡುವೆ ಇಲ್ಲಿಗೆ ಬಂದಿರೋದು. ಹಂಗಾಗಿ ಇವ್ರ ಬಗ್ಗೆ ಏನು ಮಾತಾಡಿಲ್ಲ. ಸಂಗೀತ ಏನು ಮಾಡ್ತಾಳಮ್ಮ? ಇವಾಗ ಇದ್ರು ಅಖಿಲಮ್ಮ. ಕಾಪಿ ಮಾಡ್ಕೊಂಬರಲ್ಲ ಅಖಿಲಮ್ಮ? ಏನು ಬೇಡಮ್ಮ, ಏನು ಬೇಡ. ಸರಿ ಅಖಿಲಮ್ಮ, ನಾನು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಹೋಗಮ್ಮ, ಹೋಗು. ಮಗುನ ಪಕ್ಕದಾಗ ಮಲ್ಸ್ಕೊಂಡ ಪ್ರಶುದ್ಧ ಮಲ್ಕೊಂಬಿಡೋಗು. ಅಮ್ಮ, ಯಾರು ಬಂದಿದ್ರಲ್ಲಮ್ಮ? ಆಗ ಮಧ್ಯಾಹ್ನಮ್ಮನವರ ತಂಗಿ ನೋಡಿಲ್ಲೇನು ಊರಾಗ? ಆಂಟಿನಾ? ನೋಡಿದ್ರಮ್ಮ, ಮಾತಾಡಿಸ್ತಾರೆ. ನಾನು ಎಬ್ಬರ್ಸೋಕ್ಕಾಗಿಲ್ಲಮ್ಮ. ಅಯ್ಯೋ ಮಲಗಿದ್ದಲ್ಲ, ಇನ್ಯಾಕ ಅಂತ ಕಲ್ದಿರಾಗ ಹೋಗ್ಬಿಟ್ಟೆ. ಏನಕ್ಕಮ್ಮ ಬಂದಿದ್ದು? ಅದೇ ರಶ್ಮಿನ ದತ್ತಕ್ಕೆ ತಗೊಂತೀರಿ ಅಂತ ಹೇಳಿದಮ್ಮ. ಏನು ಅವ್ರು ಇಷ್ಟರಿಂದ ಇಲ್ಲೇ ಇದ್ರಂತೆ ಬೆಂಗಳೂರಿಗೆ. ಇವಾಗ ಏನೋ ಮಗನೂ ಸೊಸೆಕ ಇವ್ರಿಗೆ ಆಗಲ್ಲಂತೆ. ಅದಕ್ಕೆ ನಾವಿಬ್ಬರೇ ಇರ್ತೀರಿ, ಅದಕ್ಕೆ ನಾವೇ ಸಾಕ್ತೀರಿ ನನ್ನ ತಂಗಿ ಮಗಳೇ ಅಂತ ಹೇಳಿದ್ಲು. ದ್ಯಾವಮ್ಮನು ಬಸ್ಸೇನು ಒಪ್ಪಬೇಕಲ್ಲಮ್ಮ, ನಮ್ದೇನೈತೆ. ಅವರಿಬ್ರು ಒಪ್ಪಬೇಕಲ್ಲ, ಒಪ್ಪಿದ್ರೆ ಕೊಡಿಸ್ತೀರಿ ಅಂತ ಹೇಳಿ ಕಳಿಸಿದಮ್ಮ. ಹೌದಾ? ಪರವಾಗಿಲ್ಲಮ್ಮ, ಅವರು ಚೆನ್ನಾಗವ್ರೆ ಮನೆ ಕಡೆ. ಅಮ್ಮ, ನಾನು ಬಂದಿರೋ ವಿಷಯನೇ ಮರ್ತೋಗ್ಬಿಟ್ಟೆ ನೋಡು. ಏನಮ್ಮ ಹೇಳಮ್ಮ. ನಾನೇನು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೊಂಬೇಡಮ್ಮ. ತಾಯಿ ಹತ್ರ ಎಂಥದ್ದು ಬೇಜಾರು, ಅದೇನು ಕೇಳುವ. ಅಲ್ಲಮ್ಮ, ವಿಜಯ್ಗೆ ಅಜಯ್ ಸಂಜಯ್ಗೆಲ್ಲ ಇಷ್ಟೆಲ್ಲ ಮಾಡಿದಿರಲ್ಲ ನೀವು. ನಂಗೆ ಯಾಕಮ್ಮ ಏನು ಕೊಟ್ಟಿಲ್ಲ, ಮನೇನೂ ಕೊಟ್ಟಿಲ್ಲ, ಸೈಟು ಕೊಟ್ಟಿಲ್ಲ. ಯಾಕಮ್ಮ? ಇಷ್ಟೇನಾ? ಒಳ್ಳೆ ಹುಡುಗಿ ನೀನು. ಇಷ್ಟನ್ನೇ ಬೈಕೊಂಬೇಡಮ್ಮ ಅಂತ ಕೇಳ್ತಾ ಇದೆಯಾ? ನನ್ನ ಮಗಳಮ್ಮ ನೀನು, ನನ್ನ ಮಗಳು. ಇರು ಸವಿತಕ್ಕ ಹೇಳ್ತೀನಿ, ಇರು. ಆ ಫೈಲ್ ತಗೊಂಬತ್ತಾಳೆ. ಸವಿತಾ, ನಾನು ಬೀರುವಾಗ ಆ ಫೈಲ್ ಐತಲ್ಲಮ್ಮ, ಅದು ಎತ್ಕೊಂಬ. ಸವಿತಾ, ನಿನ್ನ ಕೈಯಾರ ಆ ಫೈಲು ಸಂಗೀತ ಕೈಲಿ ಕೊಡಮ್ಮ. ಅದಕ್ಕೆ ತಗೊಳ್ರಿ. ಅಖಿಲಮ್ಮ ಎಷ್ಟು ದಿವಸದಿಂದ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಬೀರುವಲ್ಲೇ ಇಟ್ಟಿದ್ರು. ಸಂಗೀತಕ್ಕೆ ಕೊಡ್ಬೇಕಮ್ಮ, ನಾನು ಮರ್ತು ಬಿಡ್ತೀನಿ ಅಂತ. ಆ ಟೈಮೇ ಬರಿಲ್ಲ, ಇವತ್ತು ಬಂದೈತೆ ಆ ಟೈಮು. ತಗೊಳ್ರಿ. ಇಂದಮ್ಮ. 6 ಬಾಡಿಗೆ ಮನೆ, ಅದ್ರ ಬಾಡಿಗೆ ಎಲ್ಲ ನಿಮಗೆ, ಅದನ್ನು ನಿನ್ನ ಹೆಸರಿಗೆ ಮಾಡಿದ್ದೀನಿ. ಆಮೇಲೆ ಒಂದು ಸೈಟು, ಇವೆರಡು ನಿನ್ನ ಹೆಸರಿಗೆ ಐತೆ. ಆಮೇಲೆ ಅಮೌಂಟ್ ಎಷ್ಟೈತೆ ಬ್ಯಾಂಕಿಗೆ ಅದೆಲ್ಲನೂ ನಿನ್ನ ಹೆಸರಿಗೆ ಐತೆ. ಈ ಫೈಲೊಳಗೆ ಎಲ್ಲ ಐತೆ. ಈ ಫೈಲ್ ನಿಂಗೆ ಕೊಡಬೇಕು ಅಂತ ಎಷ್ಟು ದಿವಸದಿಂದ ಅನ್ಕೊಂಡಿರೋದು. ಇವಾಗ ನೀನೇ ಬಾಯ್ಬಿಟ್ಟು ಕೇಳಿದೆ, ಇಲ್ಲಾಂದಿದ್ರೆ ನಾನು ಮರ್ತೇ ಹೋಗಿದ್ದೀನಿ. ಈಗ ನಿನ್ಗೇನು ಸೇರಬೇಕು ಅದೆಲ್ಲ ಇದ್ರಾಗೆ ಐತೆ. ಅಮ್ಮ, ನಾನು ತಮಾಷೆ ಕೇಳಿದ್ದಮ್ಮ, ಇದ್ಯಾಕಮ್ಮ? ನಿನ್ನ ತಮಾಷೆ ಕೇಳಿದ್ರು ಅಷ್ಟೇ, ಸೀರಿಯಸ್ಸಾಗಿ ಕೇಳಿದ್ರು ಅಷ್ಟೇ. ನಿನ್ಗೇನು ಸೇರಬೇಕು ಅದೆಲ್ಲ ಸೇರೈತೆ, ಆಯಿತಾ? ಇದೆಲ್ಲ ಬೇಡಮ್ಮ, ನನಗೇನು ಬೇಡಮ್ಮ. ನೀನು ಏನಂತೀವಂತ ಕೇಳಿದ್ದಮ್ಮ. ಏನೂ ಇಲ್ಲ ಅತ್ತಿಗೆ. ಅಖಿಲಮ್ಮ ಆಮೇಲೆ ವಿಜಯರು ಅಜಯರು ಎಲ್ಲರೂ ಖುಷಿಯಾಗಿ ಸೇರಿನೇ ಈ ಫೈಲ್ ಮಾಡಿಸಿದ್ದು, ಆಯಿತಾ? ನಿಮ್ಗೆ ಏನೇನು ಸೇರಬೇಕು ಅದೆಲ್ಲ ಸೇರೈತೆ. ಯಾಕೆ ಹೆಣ್ಮಕ್ಳಿಗೊಂದು ನ್ಯಾಯ, ಗಂಡು ಮಕ್ಳಿಗೊಂದು ನ್ಯಾಯನಾ? ಏನೂ ಇಲ್ಲ, ಎಲ್ಲರಿಗೂ ಸರಿ ಸಮಾನೆ. ಅದು ಹಂಗಲ್ಲ ಸವಿತಾ, ನೀವೆಲ್ಲ ಎಷ್ಟೊಂದು ಬೇಜಾರು ಮಾಡ್ಕೊಂತೀರ. ಕೊಟ್ಟೆಣ್ಣು ಕುಳುಕ್ವರೆಗೂ ನೋಡ್ದ ಪದೇ ಪದೇ ನಮ್ಮ ಅತ್ತಿಗೆ ಬಂದು ಹಿಂಗೆಲ್ಲ ಕೇಳ್ತಾವ್ರೆ ಅಂತ ಬೇಜಾರು ಮಾಡ್ಕೊಳಲ್ಲ ನೀವೆಲ್ಲನೂ. ನಾವು ಯಾವಾಗ ಬೇಜಾರು ಮಾಡ್ಕೊಂಡ್ರಿ? ನೀವು ಯಾವಾಗ ಬಂದು ಕೇಳಿದ್ರಿ? ಇವತ್ತೆಲ್ಲ ಕೇಳಿದ್ ನೀವು? ಯಾವತ್ತಾದರೂ ಆಗಲಿ ದುಡ್ಡು ಕೊಡ್ರಿ, ಇಲ್ಲ ನಂಗೆ ಆಸ್ತಿ ಕೊಡ್ರಿ ಅಂತ ಯಾವತ್ತಾದರೂ ಕೇಳಿದ್ರಾ? ನಾವೇನು ತಪ್ಪು ತಿಳ್ಕೊಳ್ಳೋಣ ಅತ್ತಿಗೆ, ನೀವು ಹಂಗೇನು ಅನ್ಕೊಂಬೇಡ್ರಿ. ಹೂನಮ್ಮ, ನೀನು ಹಂಗೇನು ಮನ್ಸಾಗಿ ಇಕ್ಕೊಂಬೇಡ, ಆಯಿತಾ? ನಿಂಗೆ ಏನು ಸೇರಬೇಕು ಅದೆಲ್ಲ ಸೇರೈತೆ. ನೀನು ಖುಷಿಯಾಗಿದ್ದರೆ ನಮ್ಗೆ ಅಷ್ಟೇ ಸಾಕು. ನೀನು ನಾನು ಹೇಳಿದ್ದು ಒಂದು ಕೆಲಸ ಮಾಡಿಕೊಡಿಲ್ಲಲ್ಲ ಸಂಗೀತ. ಏನು ಹೇಳಿತಮ್ಮ? ಅಲ್ಲ, ಮೇಷ್ಟ್ರವ್ರ ಅಮ್ಮನ್ನ
ರೇಖಾನು ಮತ್ತು ಮೇಷು ಮದುವೆ ಕುಪ್ಸಮ್ಮ ಅಂತ ನಾನು ಹೇಳಿ ಎಷ್ಟು ದಿನ ಆಯಿತು? ಹಾಂ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲಲ್ಲ ನೀನು. ಅಯ್ಯೋ ಹೋಗಮ್ಮ, ಅವಳು ಹೊಟ್ಟೆ ಉಳ್ದೋಗ, ಅವಳು ಬರಬಾರ್ದು ರೋಗ ಬರ. ಏನಮ್ಮ ಅವಳು ಹಂಗ್ಸಾಯ್ತಾಳೆ? ಹಾಂ, ಅಯ್ಯೋ ಒಳ್ಳೆ ಒಳಗೆ ನಾನು ಮನೆ ಬಾಡಿಗೆ ಕೊಟ್ಟೆ, ನಂಗೆ ತಲೆನೋವು ಆಗ್ಬಿಟ್ಟೈತಮ್ಮ, ಅವಳದೊಂದು ಕಾಟ ಆಗ್ಬಿಟ್ಟೈತೆ ನಂಗೆ. ಅದೆಷ್ಟು ಕೋಪ ಬರ್ತೈತೋ ನಂಗೆ ಅವಳು ಕಂಡ್ರೆ. ಕವಿತಾ, ಇಂದಮ್ಮ ಎತ್ಕೊಂಡು ನನ್ನ ಬ್ಯಾಗ್ ಇಟ್ಬಿಡಮ್ಮ. ಹ್ಞೂ ಸರಿ ಅತ್ತಿಗೆ. ಅದ್ಯಾಕೆ ಹಂಗಂತ ಇದೆಯಾ? ಅವಳು ಮಾಡ್ಕೊಳಲ್ಲ ಬಿಡಮ್ಮ, ಎಲ್ಲ ಒಳ್ಳೆ ಕಡೆ ನೋಡಿ ರೇಖಾನ ಮದುವೆ ಮಾಡೋಣ. ಅವಳದೊಂದು ಕಾಟ, ಅವಳು 106 ಕಾನೂನು ಕೇಳ್ತಾಳೆ. ಏನೋ ಅವಳ ಮಗನ ಇರೋ ಕಡೆನೇ ತರಬೇಕಂತೆ, ದಂಡಿಯಾಗೆ ದುಡ್ಡು ಖರ್ಚು, ಅಮ್ಮನ ಮಗನ ಕಷ್ಟ ಅಂತ ಬಂದಾಗ ಸಹಾಯ ಮಾಡಬೇಕಂತೆ, ಹಂಗೆಲ್ಲ ಮಾತಾಡ್ತಾಳೆ. ಇವಾಗ ನಾವೆಲ್ಲ ಇಲ್ಲೇನಮ್ಮ ರೇಖಾ ನೀನು ಬಿಟ್ಬಿಡ್ತೀರಿ ನಾವು? ಹಾಂ, ನಾವು ಸಹಾಯ ಮಾಡ್ತಿರಲ್ಲ. ವಿಜಯ್ ತಾನೇ ಅವ್ರ ಜವಾಬ್ದಾರಿ ಹೊತ್ಕೊಂಡಿರೋದು, ಹಿಂಗೆ ಸಹಾಯ ಮಾಡ್ತಾ ಬಿಟ್ಬಿಡ್ತಾನ? ದೇವ್ರೇನು ನಮ್ಮ ತೀರ್ಮಾನ ಇಲ್ದಂಗೆ ಮಾಡಿಲ್ಲಮ್ಮ, ನಾವು ಸಹಾಯ ಮಾಡ್ತೀರಿ. ಅವಳು ಹೇಳಿದ್ ಮತ್ತೆ ಕೇಳಲ್ಲ ಬಿಡಮ್ಮ, ಏನಕ್ಕೆ ಸುಮ್ಮನೆ ಎಲ್ಲನ ಬೇರೆ ಕಡೆ ನೋಡು ಅಂತ ಹೇಳಮ್ಮ ವಿಜಯ್ಕ. ಹೌದಾ? ಹಂಗಾದ್ರೆ ಎಲ್ಲ ಬೇರೆ ಕಡೆ ನೋಡೋದಾ? ಅಮ್ಮೇಷ್ಟ್ರಿಗೇನು ಇಷ್ಟ ಅಮ್ಮ ರೇಖನ್ ಮದುವೆ ಆಗಕ್ಕ? ನಿಮ್ಮ ಮುದುಕೆ ಅವಳೆಲ್ಲ ಒಳ್ಳೆ ಲಾಪ ಎಂಟಿಗ್ಲಾಗ್ತಾಳಮ್ಮ, ನಂಗಂತೂ ತಲೆ ಕೆಟ್ಟೋದಂಗೆ. ಏನು ಕನ ಬರ್ತಾಳೆ ನಮ್ಮ ಮನೆಕ ಅಂತ ಅನ್ಸ್ಬಿಡ್ತದೆ. ಇವಳಿಗೂ ಇಷ್ಟನಮ್ಮ ರೇಖಕ್ಕೂ ಅಮ್ಮೇಶ್ವರ ಮದುವೆ ಆಗಕ್ಕ? ಹ್ಞೂ ನಮ್ಮ ಅವ್ರಿಬ್ರಿಗೂ ಇಷ್ಟನೇ, ಪಾಪ ಮುದುಕೆ ಆಗ್ಬೇಕಲ್ಲ. ಯಾವಾಗನೂ ಶೋಭಿದಕ್ಕೆ ಹಂಗೆ ಮಾಡಿಬಿಟ್ರಲ್ಲ ನಾವು. ತಿರ್ಗಾ ಏನು ರೇಖಕ್ಕೆ ಹಿಂಗೆ ಆದರೆ ಏನಮ್ಮ ಮಾಡೋದು? ಅವಳು ನೆಮ್ಮದಿಯಾಗಿರಲ್ಲ. ಶೋಭಿತ ಪರಿಸ್ಥಿತಿ ನೋಡ್ದೆ ಇವಾಗ ಹೆಂಗಾಗದೆ ಅಂತ ಆಯಮ್ಮನ ದಿಗ್ಲು ಬೀಳ್ತಾಳೆ. ಆಯಮ್ಮನ ಹೇಳೋದು ಒಂದು ಲೆಕ್ಕ ಸರಿಯಾಗಿ ಅದೇ, ಏನು ಮಾಡಬೇಕು ಅದೇನೋ. ಹೋಗಮ್ಮ ಅಮ್ಮ, ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ, ನೀನು ಸುಮ್ಮನೆ ಇರು. ಅದನ್ನೆಲ್ಲ ಸರಿ ಮಾಡೋ ಜವಾಬ್ದಾರಿ ನಂದು, ಆಯಿತಾ? ಅವ್ರನ್ನ ಕರ್ಕೊಂಡು ಆ ಅಮ್ಮನ್ನ ದೇವಮ್ಮ ಅತ್ತೆ ಮನೆಗೆ ಹೆಣ್ಣು ಕೇಳೋಕೆ ಹೋಗೋದು ನನ್ನ ಜವಾಬ್ದಾರಿ. ಹಾಂ, ಇದ್ರ ಬಗ್ಗೆ ಯೋಚನೆ ಬಿಡುವ. ನಾನು ಸಿಂಚು ನೋಡ್ಬೇಕಮ್ಮ, ಅವಳು ನೋಡ್ಬೇಕು ಅನಿಸ್ತೈತೆ. ಹ್ಞೂನಮ್ಮ, ಗಲಾಟೆ ಮಾಡ್ತಾಳೆ. ಮನೆ ಫೋನ್ ಮಾಡಿದ್ಲು, ನೀವು ಅಪ್ಪನ ಹೋಗಿದ್ರಿ ವಾರದಾಗ, ಆದ್ರೂ ವಾರ ಹೋಗ್ಬೇಕು, ಗಲಾಟೆ ಮಾಡ್ತಾಳೆ. ಸವಿತಾ ನೋಡಬೇಕು, ಕವಿತಾ ನೋಡಬೇಕು ಅಂತ ಹೇಳಿದ್ಲು. ಕರ್ಕೊಂಡು ಹೋಗ್ಬೇಕಮ್ಮ ಸವಿತಾನ. ಇವಾಗ ಯಾವ ಹೋಗೋಣ? ಸಾಯಂಕಾಲ ನೀವು ಹೊರಡೋಣ? ಹ್ಞೂ ನಡಿಯಮ್ಮ, ಇವಾಗ ಹೆಂಗೋ ಬಿಡುವಾಗಿದ್ದೀನಿ, ಏನು ಆಡ್ದಾಗ ಬೆಳಗ್ಲಿಕ್ಕಿಲ್ಲ, ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಒಂದು ದಿವಸ ಅಲ್ಲಿ ಇದ್ಬಿಟ್ಟು. ಹ್ಞೂ ಸರಮ್ಮ, ಆಯಿತು ಹೋಗೋಣ. ಸವಿತಾನೂ ಜಾನುನ ಕರ್ಕೊಳ್ಳೋಣಮ್ಮ, ಅವರು ನೋಡಲಿ. ಅವಳಿಗೂ ಆಸೆ ಇರ್ತೈತಲ್ಲ ನೋಡಬೇಕು ಅಂತ. ಹ್ಞೂನಮ್ಮ, ಹತ್ತತ್ರ 1 ವರ್ಷ ಆಗೋಯ್ತಲ್ಲಮ್ಮ ಅವಳನ್ನ ನೋಡಿ. ಏನೋ ಅಮ್ಮ ಮಗಳು ಏನೋ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲಪ್ಪ, ಸಿಂಚುನ ನೋಡ್ಕೊಂಬರೋಣ ಅಂತ. ಎಷ್ಟು ದಿನ ಆಗೋಯ್ತಪ್ಪ ಅವಳನ್ನ ನೋಡಿ. ಹ್ಞೂನಮ್ಮ, ಬೆಳಗ್ಗೆ ಎಲ್ಲ ಫೋನ್ ಮಾಡಿದ್ಲು ಯಾಕೆ ಬಂದಿಲ್ಲ ಅಂತ. ಇನ್ನು 15 ದಿವಸ ಕೂಡ ಆಗಿಲ್ಲಮ್ಮ, ಹೋಗಿ ಬಂದ್ವಾ. ಫೋನ್ ಮಾಡ್ತಾ ಇರ್ತಾಳೆ, ಹೋಗ್ಬೇಕು. ಯಾವಾಗ ಹೋಗೋದೋ ಏನೋ. ಅಯ್ಯ, ಇವತ್ತು ಹೋಗೋಣ ನಡೀರಿ. ಇವತ್ತು ನೈಟು ಬಿಟ್ರೆ ಇನ್ನು ಬೆಳಗ್ಗೆ ಅಲ್ಲಿ ಸೇರ್ತೀರಿ. ನಡೀರಿ, ಹೋಗ್ಬಿಟ್ಟು ಬರೋಣ. ಸವಿತಾನು ಮಗುನು ಕರ್ಕೊಂಡು ಬಬ್ಲುನ ಎಲ್ಲ ಹೋಗಿ ನೋಡ್ಕೊಂಬರೋಣ ನಡೀರಿ. ಹೆಂಗೋ ಸಂಗೀತಕ್ಕೆ ಇವಾಗ ಏನು ತೋಟದಾಗ ಏನು ಬೆಳಗ್ಲಾಕಿಲ್ಲಂತೆ, ಇವಾಗ ಆರಾಮಾಗವಳಂತೆ. ಹೋಗ್ಬಿಟ್ಟು ಬರೋಣ ನಡೀರಿ, ನೋಡ್ಕೊಂಬಂದಂಗೂ ಆತೈತೆ. ಸವಿತಾ, ಎಲ್ಲ ನಮ್ಮ ನೆಂಟ್ರ ಮನೆಗೆ ಹೋಗ್ಬಿಟ್ಟು ಬರೋಣ, ಬರ್ತೀನಮ್ಮ? ಹ್ಞೂ ಬರ್ತೀನಿ ಅಖಿಲಮ್ಮ. ಯಾವಾಗ ಅಖಿಲಮ್ಮ ಹೋಗೋದು? ಇವತ್ತು ಸಾಯಂಕಾಲನೇ ಹೋಗೋಣ. ಹೌದಾ, ಸರಿ. ಹಂಗಾದ್ರೆ ಅಜಯ್ ಅವ್ರಿಗೂ ಇವ್ರಿಗೆ ಬೇಗ ಬೇಗ ಏನಾದರೂ ಅಡುಗೆ ಮಾಡಿಟ್ಬಿಡ್ತೀನಿ, ಹೋಗೋಣ. ಹ್ಞೂ ಹಂಗೆ ಮಾಡಮ್ಮ. ಸಂಗೀತನೂ ಕರ್ಕೋ, ಬೇಗ ಏನಾದರೂ ಮಾಡಿಕೋ, ಹೋಗೋಣ. ಹಾಂ, ನಾಳೆ ಸಾಯಂಕಾಲ ಬಂದ್ಬಿಡೋಣ. ಯಾರ ಮನೆಗೆ ಅಖಿಲಮ್ಮ? ಯಾರು ಏನು ಅಂತ ಕೇಳ್ಕೊಡ್ದು, ಅಲ್ಲಿಗೆ ಹೋದ್ಮೇಲೆ ಗೊತ್ತಾದೈತೆ ನಿಮಗೆ. ಹ್ಞೂ ಸರಿ ಅಖಿಲಮ್ಮ, ಆಯಿತು. ಓ, ಇನ್ಯಾಕೆ ಎಲ್ಲ ನಡೀರಿ, ರೆಡಿಯಾಗಿ ನಡೀರಿನ್ನ. ಏನಾರು ಒಂಚೂರು ಅವ್ರಿಬ್ರಿಗೂ ಚಪಾತಿನೋ ಪಲ್ಯನೋ ಏನಾರು ಮಾಡಿ ಫ್ರಿಜ್ಜಾಗಿ ಇಟ್ಬಿಟ್ಟು ಹೋಗೋಣ ನಡೀರಿ. ಅವಳು ಫೋನ್ ಮಾಡಿ ಬೊಂಬಡಿ ಮಾಡ್ತಾಳೆ, ಬರಿಲ್ಲ ಅಂತ. ಹೂನಪ್ಪ, ಇಲ್ಲ ಏನೇನು ತಗೊಂಡೋಗೋಣ. ಅವಳಿಗೆ ಜಾಂಗೀರ್ ಅಂದರೆ ಇಷ್ಟ, ಆಮೇಲೆ ಬುರ್ಪಿ ಅಂದರೆ ಇಷ್ಟ, ಪಾನಿಪುರಿ ಎಲ್ಲ ತೊಗೊಂಡು ಹೋಗ್ಬೇಕು ಇಲ್ಲಿಂದನೇ. ಪಾನಿಪುರಿ ಇಲ್ಲಿಂದ ತಗೊಂಡು ಹೋಗೋಕ್ಕಾಗದೇನಮ್ಮ, ಅಲ್ಲೇ ಸಿಗ್ತದೆ ಹೇಳಿ, ಅಲ್ಲೇ ತಿಂತಾಳೆ. ಅದಕ್ಕೇನು ಬರ, ತಿಂತಾಳೆ ಚೆನ್ನಾಗಿ. ಸ್ವೀಟ್ಗಳೇನ ಒಂದಷ್ಟು ತಗೊಂಡು ಹೋಗೋಣ, ಪಾನಿಪುರಿ ಅವೆಲ್ಲ ಬೇಡ ಬಿಡಮ್ಮ, ಏನಕ್ಕ. ಹ್ಞೂ ಸರಿಯಪ್ಪ, ಆಯಿತು. ನಡಿಯಮ್ಮ ನಡಿ, ಏನಾರು ಒಂಚೂರು ಮಾಡಿಬಿಟ್ಟು ಹೋಗೋಣ. ಬೆಳಗ್ಗೆ ಎಲ್ಲ ನಾವು ಹೋಟ್ಲಾಗ ಟಿಫನ್ ತಿನ್ಕೊಂತಾರೆ, ಇವಕ್ಕೆ ಏನಾರು ಮಾಡಿಕೊಂಡು ನಡಿಯಮ್ಮ. ಸವಿತಾ ಶಾಕ್ ಆಗೋಗ್ತಾಳೆ ಹಂಗೆ ಸಿಂಚು ನೋಡಿದ ತಕ್ಷಣ. ಯಾರದ್ಕೆ ಇದು ಹೊಸ ಹೆಸರು ಸಿಂಚು ಅಂದರೆ? ಮಾವನವರು ಒಂದೊಂದು ಟೈಮು 2 ದಿವಸ 3 ದಿವಸ ಆದರೂ ಬರ್ತಾ ಇರಲಿಲ್ಲ, ಎಲ್ಲಿಗೋ ಹೋಗ್ತಾಯಿದ್ರು, ಅದು ಗೊತ್ತು. ಸಿಂಚು ಅಂದರೆ ಯಾರು? ಗೊತ್ತಾದೈತೆ ನಡಿ.